ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸ್ಪಂದನ. ಪ್ರತಿ ಮನೆಗೂ ನಾನು ಸಾಹಿತಿಯಾಗೇ ಪರಿಚಯ ಆಗಿರೋದು. ಸಾಹಿತಿಯಾಗಿ ನಿಮ್ಮ ಮನಸ್ಸಲ್ಲಿ ಉಳಿದಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಇನ್ಮುಂದೆ ನಾನಾಗಿ ನಿಮ್ಮ ಮನೆ ಮಗಳಾಗಿ ಹೊಸ ಜರ್ನಿ ಜೊತೆ ಬರ್ತಿದ್ದೀನಿ. ಸ್ಪಂದನ ಆಗಿ ಕೂಡ ನಿಮ್ಮ ಮನಸ್ಸಲ್ಲಿ ಉಳ್ಕೋತೀನಿ, ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿದ್ದೀನಿ. ಈ ನನ್ನ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹುಟ್ಟಿದ್ದು ಮೈಸೂರಲ್ಲಿ. ಅದೇ ಹೇಳ್ತಾರಲ್ಲ, ಹುಟ್ಟಿದವರು ಮೈಸೂರು, ಅನ್ನ ಕೊಟ್ಟಿದ್ದವರು ಬೆಂಗಳೂರು. ಬೆಂಗಳೂರಿಗೆ ಬಂದಾಗಿಂದ ನೀವೇ ನನಗೆ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ಉಳಿಯೋಕೆ ಸಾಧ್ಯ ಆಗಿರೋದು. ಈ ಹೊಸ ಜರ್ನಿಯಲ್ಲೂ ನಿಮ್ಮ ಪ್ರೀತಿ ಹೀಗೆ ಇರುತ್ತೆ. ನಾನು ಹೇಗೆ ನನ್ನ ಲೈಫನ್ನು ರೂಪಿಸ್ಕೊಳ್ಳೋಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಈ ಜರ್ನಿಯಲ್ಲಿ ಕೂಡ ನೀವು ನನ್ನ ಜೊತೆ ಇರ್ತೀರಾ, ಮುಂದಕ್ಕೂ ಇರ್ತೀರಾ ಅಂತ ನಂಬಿದ್ದೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇದು ನನ್ನ ಒಂದು ಕನಸು ಕೂಡ. ಆ ಕನಸನ್ನ ನಾನು ಇವತ್ತು ಜೀವಿಸ್ತಿರೋದಕ್ಕೆ ನೀವೇ ಕಾರಣ. ಈ ಕನಸು ಇನ್ನೂ ನನಸಾಗಲಿ. ಈ ನನ್ನ ಜರ್ನಿಯಲ್ಲಿ ನೀವು ಒಂದು ಭಾಗ ಆಗಿರಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಬಿಗ್ ಬಾಸ್ ಅನ್ನೋದು ತುಂಬ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಎಂಟೈರ್ ಸೀಸನ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಚೆನ್ನಾಗಿ ಆಟ ಆಡ್ತೀನಿ ಅಂತ. ಇಷ್ಟು ದಿನ ನೀವು ನನಗೆ ಕೊಟ್ಟಿರೋ ನಂಬಿಕೆನ ಈ ವೇದಿಕೆಯಲ್ಲೂ ಉಳಿಸ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸ್ಪಂದನ. ಪ್ರತಿ ಮನೆಗೂ ನಾನು ಸಾಹಿತಿಯಾಗೇ ಪರಿಚಯ ಆಗಿರೋದು. ಸಾಹಿತಿಯಾಗಿ ನಿಮ್ಮ ಮನಸ್ಸಲ್ಲಿ ಉಳಿದಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಇನ್ಮುಂದೆ ನಾನಾಗಿ ನಿಮ್ಮ ಮನೆ ಮಗಳಾಗಿ ಹೊಸ ಜರ್ನಿ ಜೊತೆ ಬರ್ತಿದ್ದೀನಿ. ಸ್ಪಂದನ ಆಗಿ ಕೂಡ ನಿಮ್ಮ ಮನಸ್ಸಲ್ಲಿ ಉಳ್ಕೋತೀನಿ, ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿದ್ದೀನಿ. ಈ ನನ್ನ ಜರ್ನಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹುಟ್ಟಿದ್ದು ಮೈಸೂರಲ್ಲಿ. ಅದೇ ಹೇಳ್ತಾರಲ್ಲ, ಹುಟ್ಟಿದ್ದವರು ಮೈಸೂರು, ಅನ್ನ ಕೊಟ್ಟಿದ್ದವರು ಬೆಂಗಳೂರು. ಬೆಂಗಳೂರಿಗೆ ಬಂದಾಗಿಂದ ನೀವೇ ನನಗೆ ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ಉಳಿಯೋಕೆ ಸಾಧ್ಯ ಆಗಿರೋದು. ಈ ಹೊಸ ಜರ್ನಿಯಲ್ಲೂ ನಿಮ್ಮ ಪ್ರೀತಿ ಹೀಗೆ ಇರುತ್ತೆ. ನಾನು ಹೇಗೆ ನನ್ನ ಲೈಫನ್ನು ರೂಪಿಸ್ಕೊಳ್ಳೋಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಈ ಜರ್ನಿಯಲ್ಲಿ ಕೂಡ ನೀವು ನನ್ನ ಜೊತೆ ಇರ್ತೀರಾ, ಮುಂದಕ್ಕೂ ಇರ್ತೀರಾ ಅಂತ ನಂಬಿದ್ದೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇದು ನನ್ನ ಒಂದು ಕನಸು ಕೂಡ. ಆ ಕನಸನ್ನ ನಾನು ಇವತ್ತು ಜೀವಿಸ್ತಿರೋದಕ್ಕೆ ನೀವೇ ಕಾರಣ. ಈ ಕನಸು ಇನ್ನೂ ನನಸಾಗಲಿ. ಈ ನನ್ನ ಜರ್ನಿಯಲ್ಲಿ ನೀವು ಒಂದು ಭಾಗ ಆಗಿರಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಬಿಗ್ ಬಾಸ್ ಅನ್ನೋದು ತುಂಬ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಎಂಟೈರ್ ಸೀಸನ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಚೆನ್ನಾಗಿ ಆಟ ಆಡ್ತೀನಿ ಅಂತ. ಇಷ್ಟು ದಿನ ನೀವು ನನಗೆ ಕೊಟ್ಟಿರೋ ನಂಬಿಕೆನ ಈ ವೇದಿಕೆಯಲ್ಲೂ ಉಳಿಸ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.